Punjab Kings race to the finals after they defeat Mumbai Indians in Ahmedabad. ನಿನ್ನೆ ಪಂಜಾಬ್ ಕಿಂಗ್ಸ್ ಅವರು ಟಾಸ್ ವಿನ್ ಆಗಿಬಿಟ್ಟು ಬೌಲಿಂಗ್ ತೊಗೊಂಡ್ರು. ಆ್ಯಂಡ್ ಜಸ್ಟ್ ವೆನ್ ಮ್ಯಾಚ್ ವಾಸ್ ಅಬೌಟ್ ಸ್ಟಾರ್ಟ್ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಗಿ ನಿಲ್ಲೋ ಅಷ್ಟೆಲ್ಲ ಆಲ್ಮೋಸ್ಟ್ 2 hours ಟೈಮ್ ಕಳ್ಕೊಂಬಿಟ್ಟಿದ್ವು. ಸೊ ಬಟ್ ಸ್ಟಿಲ್ 20 overs ಮ್ಯಾಚ್ ಅಂತ ಹೇಳ್ಬಿಟ್ಟು ಹೆಂಗೋ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ರೋಹಿತ್ ಶರ್ಮಾ ಆಮೇಲೆ ಬೇರ್ಸ್ಟೋ ಅಷ್ಟೇನು ಹೋಗೋಕ್ಕೆ ಆಗಿಲ್ಲ. ರೋಹಿತ್ ಶರ್ಮಾ 3rd ಓವರಲ್ಲೇ ಔಟ್ ಆಗ್ತಾನೆ ಸ್ಟಾಯ್ನಿಸ್ಗೆ. ಅದಾದಮೇಲೆ ಬೇರ್ಸ್ಟೋ ಪ್ಲೇಡ್ ಸಮ್ ಬ್ಲಿಸ್ಟ್ರಿಂಗ್ ಶಾಟ್ಸ್ ಆ್ಯಂಡ್ ಈ ಗಾಟ್ ಸಮ್ ರಿಸಲ್ಟ್ಸ್ ಅಂತ ಹೇಳಬೇಕು. ತಿಲಕ್ ವರ್ಮಾ ಕೂಡ ಅಷ್ಟೇ, ಈ ಕೇಮ್ ವಿತ್ ಎನ್ ಇಂಟೆಂಟ್ ಆ್ಯಂಡ್ ಈ ಪ್ಲೇಡ್ ಅಗ್ರೆಸಿವ್ ರೋಲ್ ಅಂತ ಹೇಳಬೇಕು. ಸ್ಟಾರ್ಟಿಂಗಲ್ಲೇ ಈ ಸ್ಟಾರ್ಟೆಡ್ ವೆರಿ ಅಗ್ರೆಸಿವ್ಲಿ ಆ್ಯಂಡ್ ಈ ಗಾಟ್ ಬೆಟರ್ ರಿಸಲ್ಟ್ಸ್ ಫಾರ್ ಹಿಮ್. ಜಸ್ಟ್ ವೆನ್ ದೇ ಗಾಟ್ ಟು ಪಾರ್ಟ್ನರ್ಶಿಪ್ 50 runs ಪ್ಲಸ್ ವೈಶಾಖ್ ವಿಜಯಕುಮಾರ್ ಬಂದುಬಿಟ್ಟು ಒಂದು ಸ್ಲೋ ಬಾಲ್ ಹಾಕ್ಬಿಟ್ಟು ಬೇರ್ಸ್ಟೋ ವಿಕೆಟ್ ತೆಗಿತಾನೆ. ಸೊ ಅಲ್ಲಿ ಒಂದು ಸ್ವಲ್ಪ ಮ್ಯಾಚ್ ಚೇಂಜ್ ಆಗೋ ಥರ ಇತ್ತು. ಬಟ್ ಸೂರ್ಯಕುಮಾರ್ ಯಾದವ್ ಬಂದುಬಿಟ್ಟು ಅಗೇನ್ ಈ ಪ್ಲೇಡ್ ಇಸ್ ಶಾರ್ಟ್ಸ್ ಆ್ಯಂಡ್ ಈ ಗಾಟ್ ಸಮ್ ಫ್ರೂಟ್ಫುಲ್ ರಿಸಲ್ಟ್ ಟು ಹಿಮ್. ಅವನು ಆಮೇಲೆ ತಿಲಕ್ ವರ್ಮಾ ದೇ ಬಿಲ್ಡ್ ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್ ಅಂತ ಹೇಳಬೇಕು. ಆ್ಯಂಡ್ ದೇ ಮೇಡ್ ಶೋರ್ ದಟ್ ರನ್ ರೇಟು ಲೆಸ್ ದೆನ್ 9.5 ಹೋಗದೇ ಇರೋ ಥರ ನೋಡಿಕೊಂಡ್ರು. ಪ್ರತಿ ಓವರಲ್ಲೂ ದೇ ಮೇಡ್ ಶೋರ್ ದಟ್ ದೇ ಗೆಟ್ ಬೌಂಡ್ರೀಸ್ ಎಟ್ ದೇರ್ ಓನ್ ವಿಲ್ ಆ್ಯಂಡ್ ದೇ ಗಾಟ್ ಸಮ್ ಬೌಂಡ್ರೀಸ್ ಟು. ಆ್ಯಂಡ್ ಚಾಲಿಗೆ ಸೂರ್ಯಕುಮಾರ್ ಯಾದವ್ ಈ ಬ್ಯಾಶ್ ನಿಮ್ ರಿಯಲಿ ವೆಲ್ ಅಂತ ಹೇಳಬೇಕು. ಸ್ಟ್ರೇಟ್ ಡೌನ್ ದ ಗ್ರೌಂಡು 6-4 ಆಗಿರಲಿ ಆ್ಯಂಡ್ ಈವನ್ ಸ್ವೀಪ್ ಕೂಡ 6 ಎಲ್ಲ ಹೊಡೆದ. ಸೊ ಸೂರ್ಯಕುಮಾರ್ ಯಾದವ್ ವಾಸ್ ಇನ್ ಪ್ರೈಮ್ ಫಾರ್ಮ್ ಅಂತ ಹೇಳಬೇಕು ನಿನ್ನೆ ಅಗೇನ್. ಬಟ್ ಅವನು ಚಾಲ್ಗೆ ಔಟ್ ಆಗ್ತಾನೆ, ಸ್ವೀಪ್ ಮಾಡ್ತಾನೆ, ಸ್ಟ್ರೈಟ್ ಟು ದ ಫೀಲ್ಡರ್ ಹೋಗೋದು ಬೌಂಡ್ರಿ ಲೈನಲ್ಲಿ. ಅದಾಗಿ ನೆಕ್ಸ್ಟ್ ಓವರೇ ತಿಲಕ್ ವರ್ಮಾ ಬ್ರೈನ್ ಫೇಡ್ ಮೂಮೆಂಟ್ ಅನಿಸುತ್ತೆ, ಜೇಮಿಸನ್ಗೆ ಔಟ್ ಆಗ್ತಾನೆ, ಅದು ಫಸ್ಟ್ ಬಾಲೇ. ಸೊ ಆವಾಗ ಇಟ್ ವಾಸ್ ಅ ಡಬಲ್ ಬ್ಲೋ ಫಾರ್ ಮುಂಬೈ ಇಂಡಿಯನ್ಸು. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಬರ್ತಾನೆ. ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಬ್ಯಾಟಿಂಗಲ್ಲಿ. ಆ್ಯಂಡ್ ಅವನು ಅಜ್ಮತುಲ್ ಓಮರ್ಸಾಯಿಗೆ ಔಟ್ ಆಗ್ತಾನೆ. ಬಟ್ ನಮನ್ದೀರ್ ಪ್ಲೇಡ್ ಎ ಬ್ಲೈಂಡರ್ ಆಫ್ ಎ ಕ್ಯಾಮಿಯೋ ಅಗೇನ್. ಅವನು 7 ಬೌಂಡ್ರೀಸನ್ನು ಹೊಡಿತಾನೆ ಆ್ಯಂಡ್ ಸಮ್ ಸಾರ್ಟ್ಸ್ ಆಫ್ ಟ್ರಬಲಿಂದ ಮುಂಬೈನ ಪಾರ್ ಮಾಡ್ತಾನೆ ಅಂತ ಹೇಳಬೇಕು. ಅವನು ಲಾಸ್ಟಲ್ಲಿ ಓಮರ್ಸಾಯಿಗೆ ಔಟ್ ಆಗ್ತಾನೆ ಲಾಸ್ಟ್ ಓವರಲ್ಲಿ. ಬಟ್ ಈ ಮೇಡ್ ಶೋರ್ ದ್ಯಾಟ್ he scores really well and he gets his team over 200. ಸೊ ಫೈನಲ್ಲಿ 204 ಏನೋ ಟಾರ್ಗೆಟ್ ಕೊಡ್ತಾರೆ. ಆ್ಯಂಡ್ ಈ ಬೌಲಿಂಗ್ ವಿಚಾರದಲ್ಲಿ ಚಾಲಿಗೆ 1 ವಿಕೆಟ್ ಸಿಗುತ್ತೆ, ಸ್ಟಾಯ್ನಿಸಿಗೆ 1 ವಿಕೆಟ್ ಸಿಗುತ್ತೆ, ಓಮರ್ಸಾಯಿಗೆ 2 ವಿಕೆಟ್ ಸಿಗುತ್ತೆ, ಆಮೇಲೆ ಜೇಮಿಸನ್ಗೆ 1 ವಿಕೆಟ್ ಸಿಗುತ್ತೆ. ಪಂಜಾಬ್ ಬ್ಯಾಟಿಂಗ್ ಕೂಡ ಅಷ್ಟೇ, ಪ್ರಭ್ಸಿಮ್ರನ್ನು 4 ಹೊಡಿತಾನೆ. ಬಟ್ ಅವನು ಕೂಡ ಆ್ಯಕ್ಚುಲಿ ಬೋಲ್ಟ್ ನಕಲ್ ಬಾಲ್ ಮಾಡ್ತಾನೆ, ಪುಲ್ ಮಾಡೋಕ್ಕೆ ಹೋಗ್ತಾನೆ. ರೀಸ್ಟಾಪ್ಲಿ ಟೇಕ್ಸ್ ಎ ವೆರಿ ವೆರಿ ಗುಡ್ ಕ್ಯಾಚು. ಅದಾದಮೇಲೆ ಜಾಶ್ ಇಂಗ್ಲಿಸ್ ಬರ್ತಾನೆ ಆ್ಯಂಡ್ ಪ್ರಿಯಾಂಶಾರ್ಯ ಕೂಡ ಅಷ್ಟೇ, ಈ ಪ್ಲೇಡ್ ಫ್ಯೂ ಶಾರ್ಟ್ಸ್ ಆ್ಯಂಡ್ ಒಳ್ಳೆ ಕ್ಯಾಮಿಯೋ ಆಡ್ತಾನೆ. ಈ ಕಡೆ ಬೂಮ್ರಾನ ಜಾಶ್ ಇಂಗ್ಲಿಷ್ ಟೇಕ್ಸ್ ರಿಯಲಿ ವೆಲ್ ಆ್ಯಂಡ್ ಒಂದೇ ಓವರಲ್ಲಿ 20 ರನ್ ಹೊಡಿತಾನೆ ಬೂಮ್ರಾಗೆ. ಸೊ ದಟ್ ಚೇಂಜ್ ದ ಕೋರ್ಸ್ ಆಫ್ ದ ಮ್ಯಾಚ್. ಏನಕ್ಕಂದರೆ ಬೂಮ್ರಾ ಆಬ್ವಿಯಸ್ಲಿ ವರ್ಲ್ಡ್ ಕ್ಲಾಸ್ ಬೌಲರು. ಅಂಥ ಬೌಲರ್ಗೆ ಜಾಶ್ ಇಂಗ್ಲಿಷ್ 2 6 2 4 ಹೊಡೆದು 20 ರನ್ ಹೊಡಿತಾನಂದರೆ ನಿನ್ನೆ ಜಾಶ್ ಇಂಗ್ಲಿಷ್ ಕೇಮ್ ವಿತ್ ಇಂಟೆಂಟ್ ಆ್ಯಂಡ್ ಈ ಡೆಲಿವರ್ಡ್ ಇಟ್ ಅಂತ ಹೇಳಬೇಕು. ಆ್ಯಂಡ್ ಒಳ್ಳೆ ಶಾರ್ಟ್ಸ್ ಕೂಡ ಹೊಡೆದ, ಒಂಥರ ಮಿಸ್ಸಿಟ್ಸ್ ಥರ ಇರಲಿಲ್ಲ, ಒಂಥರ ಮಿಡಲ್ ಆಫ್ ದ ಬ್ಯಾಟೇ ಬೀಳ್ತಿತ್ತು. ಬಟ್ ಅಶ್ವಾನಿ ಕುಮಾರ್ಗೆ ಫಸ್ಟು ಪ್ರಿಯಾಂಶಾರ್ಯ ಔಟ್ ಆಗ್ತಾನೆ. ಪ್ರಿಯಾಂಶಾರ್ಯ 20 ರನ್ ಏನೋ ಹೊಡಿತಾನೆ. ಅದಾದಮೇಲೆ ಶ್ರೇಯಸ್ ಅಯ್ಯರ್ ಸ್ವಲ್ಪ ನೋಡ್ಕೊಂಡು ಆಡ್ತಾನೆ, 10 balls ಹಂಗೆ ಫುಲ್ ರೊಟೇಟ್ ಮಾಡ್ತಿರ್ತಾನೆ. ಈ ಕಡೆ ಜಾಶ್ ಇಂಗ್ಲಿಷು ಚೆನ್ನಾಗಿ ಆಡ್ತಿದ್ದನು, ಹಾರ್ದಿಕ್ ಪಾಂಡ್ಯಗೆ ಔಟ್ ಆಗ್ತಾನೆ. ಔಟ್ಸೈಡ್ ಎಡ್ಜು, ಕೀಪರ್ ಟೇಕ್ಸ್ ಈಸಿ ಕ್ಯಾಚ್. ಅದಾದಮೇಲೆ ನೇಹಾಲ್ ವಧೇರಾ ಆಮೇಲೆ ಶ್ರೇಯಸ್ ಅಯ್ಯರ್ ಸೇರ್ತಾರೆ. ಒಂದು ಹಾರ್ದಿಕ್ ಪಾಂಡ್ಯ ಓವರಲ್ಲಿ ನೇಹಾಲ್ ವಧೇರಾ ಒಂದು ಫಸ್ಟ್ ಬಾಲೇ 6 ಹೊಡೆದ. ಬಟ್ ಅದಾದಮೇಲೆ ಒಂದು 4 ಕೂಡ ಹೊಡೆದ. ಅಲ್ಲಿ ಆ ಓವರಲ್ಲಿ ಟ್ರೆಂಟ್ ಬೋಲ್ಟು ಈಸಿ ಕ್ಯಾಚ್ ಡ್ರಾಪ್ ಮಾಡ್ತಾನೆ. ನೇಹಾಲ್ ವಧೇರಾದು ಕ್ರೂಷಲ್ ಟೈಮಲ್ಲಿ ಕ್ಯಾಚ್ ಡ್ರಾಪ್ ಮಾಡ್ತಾನೆ. ಸೊ ಅದು ಬಿಗ್ ಟರ್ನಿಂಗ್ ಪಾಯಿಂಟ್ ಟು ದ ಗೇಮ್ ಅಂತ ಹೇಳಬೇಕು. ಇಫ್ ಟ್ರೆಂಟ್ ಬೋಲ್ಟ್ ವುಡ್ ಹ್ಯಾವ್ ಟೇಕನ್ ದಟ್ ಕ್ಯಾಚ್, ಮ್ಯಾಚ್ ಸ್ಥಿತಿಗತಿನೇ ಚೇಂಜ್ ಆಗ್ತಿತ್ತು. ಬಟ್ ಅದು ಡ್ರಾಪ್ ಆಗಿಬಿಟ್ಟು 4 ಬೇರೆ ಹೋಯಿತು. ಸೊ ಮೊಮೆಂಟಮ್ ತಂದು ಕೊಡ್ತು ಪಂಜಾಬ್ಗೆ. ಬಟ್ ಮುಂಬೈ ಇಂಡಿಯನ್ಸ್ಗೆ ಮೊಮೆಂಟಮ್ ಎಲ್ಲ ಹೋಯಿತು ಅಂತ ಹೇಳಬೇಕು. ಅದಾದಮೇಲೆ ಇಬ್ಬರು ಸೂಪರ್ವಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಮೋರ್ ದೆನ್ 80 runs ಪ್ಲಸ್ ಹೊಡಿತಾರೆ. ನೇಹಾಲ್ ವಧೇರಾ ಒಂದು ಟೈಮಲ್ಲಿ ಹೊಡಿತಿದ್ದು ನೋಡಿ ಶ್ರೇಯಸ್ ಅಯ್ಯರು ಸೆಕೆಂಡ್ ಫೀಲ್ಡಲ್ಲಿ ಆಗಾಡ್ದ. ಬಟ್ ಅದಾದಮೇಲೆ ಶ್ರೇಯಸ್ ಅಯ್ಯರು ಈ ಟೇಕ್ಸ್ ಆನ್ ದ ಬೌಲರ್ಸ್ ರಿಯಲಿ ವೆಲ್. ಅಶ್ವಾನಿ ಕುಮಾರ್ಗಾಗಿರಲಿ ಯಾವುದೇ ಬೌಲರ್ ಬಂದರೂ ಈ ಟುಕ್ ರಿಯಲಿ ವೆಲ್. ಆವಾಗ ನೇಹಾಲ್ ವಧೇರಾ ಸೆಕೆಂಡ್ ಫೀಲ್ಡಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇಬ್ಬರು ಒಳ್ಳೆ ಕಮ್ಯುನಿಕೇಷನ್ ಇಟ್ಕೊಂಡು ಆಡ್ತಾರೆ. ಬಟ್ ನೇಹಾಲ್ ವಧೇರಾ ಅಶ್ವಾನಿಗೆ ಔಟ್ ಆಗ್ತಾನೆ. ಬಟ್ ಶ್ರೇಯಸ್ ಅಯ್ಯರು ಒಂದು ಕಡೆ ನಿಂತ್ಕೊಂಡು ಈ ಮೇಡ್ ಶೋರ್ ದಟ್ ಈ ವಾಂಟೆಡ್ ಟು ಫಿನಿಶ್ ದ ಮ್ಯಾಚ್ ಆ್ಯಂಡ್ ಈ ಡಿಡ್. ಆ್ಯಕ್ಚುಲಿ ವೆಲ್ ಡಿಸರ್ವ್ಡ್ 50 ಸಿಗುತ್ತೆ ಶ್ರೇಯಸ್ ಅಯ್ಯರ್ಗೆ. ಆ್ಯಂಡ್ ಬೋಲ್ಟಿಗೆ ಆಮೇಲೆ ಬೂಮ್ರಾಗೆ ಇಬ್ರಿಗೂ ಸೇರ್ಕೊಂಡು 3-4 ಹಿಂದೆ ಹೊಡಿತಾನೆ.
ಸಖತ್ ಡೆಫ್ಟ್ ಟಚ್ಚಲ್ಲಿ ಹೊಡೆದು ಈ ಮೇಡ್ ಶೋರ್ ದಟ್ ಇಸ್ ಟೀಮ್ ಗೆಟ್ಸ್ ಕ್ಲೋಸ್ ಟು ದ ಟಾರ್ಗೆಟ್ ಆ್ಯಂಡ್ ಈ ಪ್ಲೇಡ್ ರಿಯಲಿ ವೆಲ್. ಆ್ಯಂಡ್ ಈ ಕಡೆ ಶಶಾಂಕ್ ಸಿಂಗು ಲೇಜಿ ರನ್ನಿಂಗಿಂದ ಅವನು ರನ್ಔಟ್ ಆಗ್ತಾನೆ. ಹಾರ್ದಿಕ್ ಪಾಂಡ್ಯ ಡೈರೆಕ್ಟ್ ಹಿಟ್ ಹೊಡಿತಾನೆ. ಫಸ್ಟಿಂದನೇ ಫಾಸ್ಟಾಗಿ ಓಡಿದಿದ್ರೆ ಈ ವುಡ್ ಹ್ಯಾವ್ ರೀಚ್ಡ್ ಇಟ್, ಬಟ್ ಮಧ್ಯದಲ್ಲಿ ಸ್ವಲ್ಪ ಸ್ಲೋ ಮಾಡಿ ತುಂಬ ಲೇಸಿಯಾಗಿ ಹೊಡೆದ. ದಟ್ ರಿಸಲ್ಟೆಡ್ ಇನ್ ದ ವಿಕೆಟ್ ಆಫ್ ಶಶಾಂಕ್ ಸಿಂಗ್. ಆ್ಯಂಡ್ ಲಾಸ್ಟ್ 19th ಓವರಲ್ಲಿ ಅಶ್ವಾನಿಗೆ ಓವರ್ ಕೊಡ್ತಾರೆ. ಅಶ್ವಾನಿಗೆ 4 ಸಿಕ್ಸನ್ನು ಹೊಡಿತಾನೆ ಆ ಓವರಲ್ಲಿ ಶ್ರೇಯಸ್ ಅಯ್ಯರು. ಸೊ ಈ ಫಿನಿಷಸ್ ಆಫ್ ವಿತ್ ಅ ಬ್ಯಾಂಗ್ ಅಂತ ಹೇಳಬೇಕು. ಆ್ಯಂಡ್ 8 6 5 4 ಏನೋ ಹೊಡಿತಾನೆ. ನಿನ್ನೆ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ವಾಸ್ ಫೈಯರ್ ಅಂತ ಹೇಳಬೇಕು. ಕುಡೋಸ್ ಟೀಮ್, ಅವನಿಂದನೇ ಆ್ಯಕ್ಚುಲಿ ಮ್ಯಾಚ್ ವಿನ್ ಆಗಿದ್ದು. ಈ ಕೆಪ್ಟಿಸ್ ಕಾಮ್ ಹೆಡ್ ಆ್ಯಂಡ್ ಕಂಪೋಸ್ಡ್ ಇನ್ನಿಂಗ್ಸ್ ಆಡ್ದ ಅಂತ ಹೇಳಬೇಕು. ಸೊ ಸಖತ್ತಾಗಿ ಬ್ಯಾಟಿಂಗ್ ಆಡ್ದ. ನೇಹಲ್ ವಧೇರಾ ಸಪೋರ್ಟೆಡ್ ಹಿಮ್ ರಿಯಲಿ ವೆಲ್ ಟು. ಫೀಲ್ಡಿಂಗ್ ಲೆಟ್ ಮುಂಬೈ ಇಂಡಿಯನ್ಸ್ ಡೌನು, ಎಸ್ಪೆಷಲಿ ದಟ್ ಒನ್ ಕ್ಯಾಚ್. ಸೊ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ವಿಚಾರದಲ್ಲಿ ಬುಮ್ರಾ ವಾಸ್ ಎಕ್ಸ್ಪೆನ್ಸಿವ್. ಆಮೇಲೆ ಬೋಲ್ಟ್ ಆಲ್ಸೋ ವಾಸ್ ಎ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್. ಅಶ್ವಾನಿಗೆ 2 ವಿಕೆಟ್ ಸಿಗತ್ತೆ, ಬಟ್ ಅವನು ಕೂಡ ವಾಸ್ ಎಕ್ಸ್ಪೆನ್ಸಿವ್ ಅಂತ ಹೇಳಬೇಕು. ಸೊ ಎ ಕ್ಲಿನಿಕಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಫ್ರಮ್ ಪಂಜಾಬ್ ಕಿಂಗ್ಸ್ ಮೇಡ್ ಶೋರ್ ದಟ್ ದೇ ರೀಚ್ ದ ಫೈನಲ್ ಆ್ಯಂಡ್ ದೇ ಫೇಸ್ RCB ಟುಮಾರೋ June 3rd ಅಹಮದಾಬಾದಲ್ಲೇ. ಸೊ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ದಟ್ ಗೇಮ್. ಆ್ಯಂಡ್ ಯಾರೇ ವಿನ್ ಆದರೂ ಫಸ್ಟ್ ಟೈಮು ಚಾಂಪಿಯನ್ಸ್ ಅಂತ ಆಗ್ತಾರೆ. ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ವಿಟ್ನೆಸ್ ದ ಕ್ರ್ಯಾಕರ್ ಆಫ್ ಫೈನಲ್ ಟುಮಾರೋ.